ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಿನಿಮಾ ಅಂದ್ರೇ ಹೀಗೆ, ಒಂದೊಂದು ಸಿನಿಮಾ ಹಿಟ್ಟಾದರೆ ಇನ್ನೊಂದು ಸಿನಿಮಾ ಫ್ಲಾಪ್ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಓಡೋ ಕುದುರೆಗೆ ಬೆಲೆ ಜಾಸ್ತಿ ಅನ್ನೋ ಮಾತಿದೆ. ಅದು ಒಂದೊಂದು ಸಲ ನಿಜ ಆಗುತ್ತೆ ಕೂಡ. ಹೀರೋಗಳ ಹಿಂದಿನ ಚಿತ್ರದ ರಿಸಲ್ಟ್ ಬೇಸ್ ಮೇಲೆ ಅವರ ಮುಂದಿನ ಚಿತ್ರಕ್ಕೆ ಇಷ್ಟೇ ಬಜೆಟ್ ಇರಬೇಕು ಅನ್ನೋ ಡಿಸ್ಕಸ್ ಪ್ರೊಡ್ಯೂಸರ್ ವಲಯದಲ್ಲಿ ನಡೆಯುತ್ತೆ. ಒಬ್ಬ ಹೀರೋ ಸಾಲು ಸಾಲು ಫ್ಲಾಪ್ ಚಿತ್ರಗಳನ್ನ ಕೊಟ್ಟರೆ ಅವರ ಮಾರ್ಕೆಟಿಂಗ್ ಡೌನ್ ಆಯಿತು ಅಂತ ಹೇಳಿ ಅವರ ಮುಂದಿನ ಸಿನಿಮಾಗೆ ಬೇಡಿಕೆ ಕಡಿಮೆ ಆಗುತ್ತೆ. ಒಂದೊಂದು ಸಲ ಸ್ಕ್ರಿಪ್ಟ್ ಸೆಲೆಕ್ಷನ್ನಲ್ಲಿ ಎಡವಿದ್ರೆ ಇನ್ನೊಂದು ಸಲ ಡೈರೆಕ್ಷನ್ನಲ್ಲಿ ಎಡವಿರ್ತಾರೆ. ಹೀಗೆ ಯಾವುದಾದರೊಂದು ವಿಚಾರದಲ್ಲಿ ಸಿನಿಮಾ ಸೋತ್ರು ಅದಕ್ಕೆ ನೇರ ಹೊಣೆ ಡೈರೆಕ್ಟರ್ ಆದರೂ ಆ ಹೀರೋ ಇಮೇಜ್ ಡೌನ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಒಪ್ಕೊಳ್ಳೇಬೇಕು. ಈ ಥರ ಬ್ಯಾಡ್ ಫೇಸ್ ಅನ್ನೋದು ಯಾವ ಇಂಡಸ್ಟ್ರಿಯಲ್ಲಿ ಯಾವ ಸ್ಟಾರ್ನು ಬಿಟ್ಟಿಲ್ಲ. ಹೀಗೆ ಸಾಲು ಸಾಲು ಸೋಲುಗಳನ್ನು ಕಂಡು ಮತ್ತೆ ಕಂಬ್ಯಾಕ್ ಮಾಡಿ ಇಂಡಸ್ಟ್ರಿಯಲ್ಲಿ ಅವರ ಸ್ಥಾನಕ್ಕೆ ಮತ್ತೆ ಬರೋದನ್ನು ನಾವು ನೋಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಡ್ ಫೇಸ್ನಲ್ಲಿದ್ದ ನಮ್ಮ ಹೀರೋಗಳಿಗೆ ಕಂಬ್ಯಾಕ್ ಕೊಟ್ಟಂತಹ ಸಿನಿಮಾಗಳನ್ನು ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ. ಈಗ ಎಮ್ಮರದಂತೆ ಬೆಳೆದು ನಿಂತಿರುವ ಇವರಿಗೂ ಕೂಡ ಒಂದು ಕಾಲದಲ್ಲಿ ಬ್ಯಾಡ್ ಫೇಸ್ ಅನ್ನೋದು ಆವರಿಸ್ಕೊಂಡಿತ್ತು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಮುಂದೆ ಅವಕಾಶಗಳೇ ಸಿಗದೆ ಪರದಾಡುವ ಮಟ್ಟಿಗೆ. 2006-7 ಸಮಯದಲ್ಲಿ ಮೈ ಆಟೋಗ್ರಾಫ್ ಅಂತಹ ರೀಮೇಕ್ ಚಿತ್ರವನ್ನ ತಾವೇ ನಿರ್ದೇಶನ ಮಾಡಿ ಗೆಲ್ತಾರೆ. ಅದಾದ ಮೇಲೆ ತಿರುಪತಿ, ಹುಬ್ಬಳ್ಳಿ ಅಂತಹ ಸಿನಿಮಾಗಳನ್ನ ಮಾಡಿ ನಿರೀಕ್ಷೆಯ ಮಟ್ಟದ ತಲುಪದೆ ಬರೀ ಕ್ಲಾಸ್ ಸಿನಿಮಾಗಳಿಗೆ ಮಾತ್ರ ಸುದೀಪ್ ಸೂಟ್ ಆಗೋದು, ಮಾಸ್ ಸಿನಿಮಾಗಳಿಗೆ ಎಲ್ಲ ಅಂತ ಗಾಂಧಿನಗರದಲ್ಲಿ ಮಾತುಕತೆಗಳು ಶುರುವಾಗಿರುತ್ತೆ. ಹೀಗಿರ್ಬೇಕಾದ್ರೆ ಅದೇ ಟೈಮಲ್ಲಿ ನಂಬರ್ 73 ಶಾಂತಿನಿವಾಸ ಅಂತ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾನ ಮಾಡಿ ಕಂಪ್ಲೀಟ್ ಆಗಿ ನೆಲ ಕಚ್ಚಿಬಿಡ್ತಾರೆ ಕಿಚ್ಚ ಸುದೀಪ್ ಅವರು. ಬರೀ ಮಚ್ಚು ಒಡೆದಾಟ ಅಂತ ಸಿನಿಮಾಗಳು ಬರುವಂತಹ ಸಂದರ್ಭದಲ್ಲಿ ಶಾಂತಿನಿವಾಸ ಅನ್ನೋ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸೋಲಿನ ಹಾದಿ ಹಿಡಿಯುತ್ತೆ. ಇಲ್ಲಿಂದ ಇವರಿಗೆ ಅವಕಾಶಗಳು ಕೂಡ ಸಿಗುವುದು ಕಡಿಮೆಯಾಗುತ್ತೆ. ಆಮೇಲೆ ಮಾತಾಡ್ ಮಲ್ಲಿಗೆ ಮಾಡ್ತಾರೆ, ಅದು ನಿರೀಕ್ಷೆಯ ಮಟ್ಟ ತಲುಪಲ್ಲ. ಮತ್ತೆ ಗೂಳಿ ಅಂತಹ ಒಂದು ಮಾಸ್ ಸಿನಿಮಾ ಮಾಡ್ತಾರೆ. ಕ್ಲಾಸ್ ಇಮೇಜ್ ಇದ್ದ ಸುದೀಪ್ ರವರಿಗೆ ಗೂಳಿ ಅಂತಹ ಮಾಸ್ ಸಿನಿಮಾ ಕೈ ಹಿಡಿಯಲ್ಲ. ಮತ್ತೆ ಮುಸ್ಸಂಜೆ ಮಾತು ಅಂತಹ ಸಿನಿಮಾ ಮಾಡ್ತಾರೆ. ಅದು 100 ದಿನಗಳ ಪ್ರದರ್ಶನ ಕಂಡು ಸಹ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟಿಗೆ ಏನು ರೀಚ್ ಆಗಲ್ಲ. ಮುಸ್ಸಂಜೆ ಮಾತು ಸುದೀಪ್ ರವರಿಗೆ ಇದ್ದಂತಹ ಕ್ಲಾಸ್ ಇಮೇಜನ್ನು ಹಾಗೆ ಕಂಟಿನ್ಯೂ ಮಾಡುತ್ತೆ ಅಷ್ಟೇ. ಈಗ ಅವರಿಗೆ ಮಾಸ್ ಇಮೇಜ್ ಕೊಡುವಂತಹ ಒಂದು ಸಿನಿಮಾ ಬೇಕು. ಆದರೆ ಆ ಥರ ಸ್ಟೋರಿನ ಇಟ್ಕೊಂಡು ಯಾರು ಇವರಿಗೆ ಅವಕಾಶ ಕೊಡ್ತಾ ಇರಲ್ಲ. ಈ ಟೈಮಲ್ಲಿ 2006ರಲ್ಲಿ ತೆಲುಗಿನಲ್ಲಿ ವಿಕ್ರಮ್ ರಾಥ್ ಕೊಡುವಂಥ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಅದು ರಾಜಮೌಳಿ ಅವರು ಡೈರೆಕ್ಷನ್ ಮಾಡಿ ರವಿ ತೇಜರವರು ಆಕ್ಟ್ ಮಾಡಿದಂತಹ ಚಿತ್ರ. ಇದು ತೆಲುಗು ಇಂಡಸ್ಟ್ರಿಯಲ್ಲಿ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿರುತ್ತೆ. ಈ ಸಿನಿಮಾದ ರಿಮೇಕ್ ರೇಟ್ಸ್ ಅನ್ನು ಸ್ವತಃ ಸುದೀಪ್ ಅವರೇ ತರ್ತಾರೆ. ಯಾಕಂದ್ರೆ ನಾನು ಮಾಸ್ ಹೀರೋ ಆಗಿ ಕಂಬ್ಯಾಕ್ ಮಾಡಬೇಕು ಅಂತ. ಆದರೆ ಯಾರು ಸಿನಿಮಾ ಮಾಡೋಕೆ ಮುಂದೆ ಬರಲ್ಲ. ಅಷ್ಟೊತ್ತಿಗಾಗಲೇ ಸುದೀಪ್ ಅವರು ತುಂಬಾ ತೆಳ್ಳಗಾಗ್ಬಿಟ್ಟಿರ್ತಾರೆ. ನೀವು ಗಮನಿಸಬಹುದು, ಮುಸ್ಸಂಜೆ ಮತ್ತು ಸಿನಿಮಾ ಟೈಮಲ್ಲಿ ಸುದೀಪ್ ಅವರು ತುಂಬಾ ತೆಳ್ಳಗಾಗ್ಬಿಟ್ಟಿರ್ತಾರೆ. ಹಾಗಾಗಿ ಇವರನ್ನು ಹಾಕೊಂಡು ಸಿನಿಮಾ ಮಾಡೋಕೆ ಆಗಲ್ಲ. ಒಣಕಲು ದೇಹ ಇಟ್ಕೊಂಡು ಪೊಲೀಸ್ ಆಫೀಸರ್ ಪಾತ್ರ ಹೇಗ್ ಮಾಡ್ತಾನೆ ಇವನು ಅಂತ ಯಾವ ನಿರ್ಮಾಪಕರು ಸಿನಿಮಾ ಮಾಡೋಕೆ ಮುಂದೆ ಬರಲ್ಲ. ಆಗ ದಿನೇಶ್ ಗಾಂಧಿ ಅವರನ್ನ ಸುದೀಪ್ ಅವರು ಒಪ್ಪಿಸ್ತಾರೆ. ಈಗ ನಿರ್ದೇಶಕರು ಬೇಕು, ನಿರ್ದೇಶನ ಮಾಡೋಕ್ಕೂ ಕೂಡ ಯಾರೂ ಬರಲ್ಲ. ಆಗ ಕಿಚ್ಚ ಸುದೀಪ್ ರವರೇ ಡಬಲ್ ಆಕ್ಟಿಂಗ್ ಮಾಡಿಕೊಂಡು ಸ್ವತಃ ಡೈರೆಕ್ಷನ್ ಕೂಡ ಅವರೇ ಮಾಡ್ತಾರೆ. ವೀರಮದಕರಿ ಅನ್ನೋ ಟೈಟಲ್ ವಿಚಾರದಲ್ಲೂ ಕೂಡ ಕಾಂಟ್ರವರ್ಸಿಗಳು ಶುರುವಾಗ್ತವೆ. ಸುದೀಪ್ ರವರು ಜಾತಿನ ಮುಂದೆ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾನೆ ಹಾಗೆ ಹೀಗೆ ಅಂತ. ಆಗ ವೀರಮದಕರಿ ಅನ್ನೋ ಟೈಟಲ್ ಅನ್ನ ಈ ಶತಮಾನದ ವೀರಮದಕರಿ ಅಂತ ಚೇಂಜ್ ಮಾಡಿ ಹೇಗೋ ಕಷ್ಟಪಟ್ಟು ಸಿನಿಮಾನ ರಿಲೀಸ್ ಮಾಡ್ತಾರೆ. ಆದರೆ ಸಿನಿಮಾ ಮೊದಲ 2 ದಿನ ಖಾಲಿ ಥಿಯೇಟರಲ್ಲಿ ಜನ ಇರಲ್ಲ. ಈ ಸಿನಿಮಾನು ಹೋಯ್ತು ಅಂತ ಕಿಚ್ಚ ಸುದೀಪ್ ಹಾಗೂ ಚಿತ್ರತಂಡ ಅಂದುಕೊಂಡಿರ್ತಾರೆ. ಆದರೆ 3ನೇ ದಿನದಿಂದ ಸಿನಿಮಾ ಪಿಕಪ್ ಆಗಲು ಶುರುವಾಗುತ್ತೆ. ತೆಲುಗಿನಲ್ಲಿ ರವಿ ತೇಜಕ್ಕಿಂತ ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಅನ್ನೋ ಮೌತ್ ಪಬ್ಲಿಸಿಟಿಯಿಂದ ಸಿನಿಮಾ ಸ್ಪ್ರೆಡ್ ಆಗಿ ಎಲ್ಲ ಥಿಯೇಟರ್ ಮುಂದೆ ಹೌಸ್ಫುಲ್ ಬೋರ್ಡ್ಗಳು ರಾರಾಜಿಸಲು ಶುರುವಾಗುತ್ತೆ. ವೀರಮದಕರಿ ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗುವುದರ ಮುಖಾಂತರ ಕಿಚ್ಚ ಸುದೀಪ್ ರವರಿಗೆ ಒಂದು ಮಾಸ್ ಇಮೇಜ್ ಅನ್ನು ತಂದುಕೊಡುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇವರು ಇಂಡಸ್ಟ್ರಿಯಲ್ಲಿ ಎದ್ದು ಬಿದ್ದು ಬಂದಿದ್ದಾರೆ. ಅದರಲ್ಲೂ ಸ್ಟ್ರಾಂಗ್ ಕಂಬ್ಯಾಕ್ ಅಂದ್ರೆ 2011ರಲ್ಲಿ ಬಂದ ಸಾರಥಿ ಎಂದು ನಾವು ಗುರುತಿಸಬಹುದು. 2008ರಲ್ಲಿ ಗಜ ಆದ ನಂತರ ಬಂದಂತಹ ಸಿನಿಮಾಗಳು ಆವರೇಜ್ ಆಗಿರುತ್ತೆ. ಇದೇ ಟೈಮಲ್ಲಿ ಜೈಲಿಗೆ ಹೋಗುವಂತಹ ಸಂದರ್ಭ ಕೂಡ ಒದಗಿ ಬರುತ್ತೆ. ವೈಯಕ್ತಿಕ ಜೀವನದ ವಿಚಾರವಾಗಿ ಹಲವು ಕಾಂಟ್ರವರ್ಸಿಗಳಿಗೂ ಕೂಡ ಸಿಲುಕೊಳ್ತಾರೆ ದರ್ಶನ್ ರವರು. ಅಷ್ಟೊತ್ತಿಗೆ ಚಿತ್ರರಂಗದಲ್ಲೂ ಸಹ ಹಲವು ಫ್ಲಾಪ್ ಸಿನಿಮಾಗಳನ್ನು ಕೊಟ್ಟಿರ್ತಾರೆ. ಇನ್ನೇನು ದರ್ಶನ್ ಕೆರಿಯರ್ ಮುಗಿಯಿತು ಬಿಡು ಅಂತ ಗಾಂಧಿನಗರದಲ್ಲಿ ಮಾತುಕತೆಗಳು ಶುರುವಾಗಿರುತ್ತೆ. ಆಗ ತಾನೇ ರಿಲೀಸ್ ಹಂತದಲ್ಲಿದ್ದ ಸಾರಥಿ ಸಿನಿಮಾಗೆ ತುಂಬಾ ಹೊಡೆತ ಬೀಳುತ್ತೆ. ದಿನಕರ್ ಸುದೀಪ್ ಅವರು ನಿರ್ದೇಶನ ಮಾಡಿದಂತಹ ಸಾರಥಿ ಸಿನಿಮಾನ ಈ ಟೈಮಲ್ಲಿ ರಿಲೀಸ್ ಮಾಡೋದಾ ಬೇಡವೋ ಅಂತ ಗೊಂದಲಗಳು ಶುರುವಾಗುತ್ತೆ. ಆಗ ಪ್ರೊಡ್ಯೂಸರ್ ಅಂಡ್ ಡಿಸ್ಟ್ರಿಬ್ಯೂಟರ್ಗಳು ಧೈರ್ಯ ಮಾಡಿ ಸಿನಿಮಾನ ರಿಲೀಸ್ ಮಾಡ್ತಾರೆ. ಅದು ರಿಲೀಸ್ ದಿನ ಬರೀ 60ರಿಂದ 70 ಥಿಯೇಟರ್ಗಳು ಮಾತ್ರ ಸಾರಥಿ ಸಿನಿಮಾಗೆ ಸಿಕ್ಕಿರುತ್ತೆ. ಆದರೆ ದರ್ಶನ್ ಫ್ಯಾನ್ಸ್ ಆಗಿ ಕನ್ನಡಿಗರು ಸಾರಥಿ ಸಿನಿಮಾವನ್ನು ಬಾಚಿ ತಪ್ಕೊಳ್ತಾರೆ. ರಾಜ್ಯದ ಎಲ್ಲ ಕಡೆಯಿಂದ ಕ್ರೇಜ್ ಜಾಸ್ತಿ ಆಗಲು ಶುರುವಾಗುತ್ತೆ. ಥಿಯೇಟರ್ ಮುಂದೆ ಜನಸಾಗರ. 60ರಿಂದ 70 ಥಿಯೇಟರ್ಗಳಲ್ಲಿ ಮಾತ್ರ ಬಿಡುಗಡೆಯಾಗಿದ್ದ ಸಾರಥಿ 2ನೇ ವಾರದಿಂದ 150ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ಳಲು ಶುರುವಾಗುತ್ತೆ. ದರ್ಶನ್ ಕೆರಿಯರ್ ಕಂಪ್ಲೀಟ್ ಆಗಿ ಬಿದ್ದೋಯ್ತು ಅಂತ ಅಂದುಕೊಂಡವರೆಲ್ಲ ಬಾಯಿ ಮೇಲೆ ಬೆರಳಿಟ್ಕೋತಾರೆ. ಸಿನಿಮಾ ಕೂಡ ಅಷ್ಟೇ ಅತ್ಯದ್ಭುತವಾಗಿ ಮೂಡಿ ಬಂದಿರುತ್ತೆ. ದ ಲಯನ್ ಕಿಂಗ್ ಅನ್ನೋ ಆನಿಮೇಟೆಡ್ ಸಿನಿಮಾದ ಇನ್ಸ್ಪೈರ್ ಆದರೂ ಸಹ ಆ ಟೈಮಲ್ಲಿ ಪ್ರೇಕ್ಷಕರಿಗೆ ಒಳ್ಳೆ ಮನರಂಜನೆ ಕೊಟ್ಟಿದೆ ಸಾರಥಿ ಸಿನಿಮಾ. ಆಟೋ ಡ್ರೈವರ್ ಆಗಿ ದರ್ಶನ್ ರವರು ಮಿಂಚಿರ್ತಾರೆ. ಹಾಗೆ ಸಾರಥಿ ಬ್ಲಾಕ್ ಬಾಸ್ಟರ್ ಆಗುವುದರ ಮುಖಾಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಹೊಸ ಲೈಫ್ ಕೊಡುತ್ತೆ.
ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಇಂಡಸ್ಟ್ರಿಯಲ್ಲಿ ಅತಿ ಕಡಿಮೆ ಫೇಲ್ಯೂರ್ ಕಂಡಿರುವಂತಹ ನಟ ಅಂತ ಯಾರಾದ್ರು ಇದ್ರೆ ಅದನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎಂದೇ ಗುರುತಿಸಬಹುದು. ಇವರ ಸಿನಿಮಾ ಲಿಸ್ಟ್ನಲ್ಲಿ ನಿನ್ನಿಂದಲೇ ಒಂದೇ ಸಿನಿಮಾ ನಿಮಗೆ ಫ್ಲಾಪ್ ಅನ್ನೋದು ಸಿಗೋದು. ಇನ್ನೆಲ್ಲ ಸಿನಿಮಾಗಳು ನಿರೀಕ್ಷೆಯ ಮಟ್ಟ ತಲುಪಿಲ್ಲ ಅಂದರೂ ನಿರ್ಮಾಪಕರಿಗೆ ಲಾಸ್ ಅಂತೂ ಆಗಿಲ್ಲ. ಪುನೀತ್ ರವರ ಸಿನಿಮಾ ಅಂದರೆ ಆ ಟೈಮಲ್ಲಿ ಬೇರೆಯೇ ಮಾರ್ಕೆಟಿಂಗ್ ಇತ್ತು ಬಿಡಿ. ವರ್ಷದಲ್ಲಿ 2 ಸಿನಿಮಾ ಮಾತ್ರ ಇವರು ಮಾಡ್ತಾ ಇದ್ದದ್ದು. 2010ರಲ್ಲಿ ಬಂದ ಜಾಕಿ ಬ್ಲಾಕ್ ಬಸ್ಟರ್ ಆದಮೇಲೆ ಬಂದಂತಹ ಸಿನಿಮಾಗಳು ಅವರೇಜ್ ಅಂತ ಕನ್ಸಿಡರ್ ಆಗಿರುತ್ತೆ. ಹುಡುಗರು ಸೂಪರ್ ಹಿಟ್ ಆದರೂ ಸಹ ಅದರ ಪೂರ್ತಿ ಕ್ರೆಡಿಟನ್ನು ಲೂಸ್ ಮಾದ ಯೋಗಿಗೆ ಕೊಟ್ಟಿರ್ತಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು. 2011ರಲ್ಲಿ ಪರಮಾತ್ಮ ರಿಲೀಸ್ ಆಗಿ ಆ ಟೈಮಲ್ಲಿ ಅದು ಅವರೇಜ್ ಅಂತಲೇ ಕನ್ಸಿಡರ್ ಆಗಿರುತ್ತೆ. ಬರ್ತಾ ಬರ್ತಾ ಪರಮಾತ್ಮ ಸಿನಿಮಾಗೆ ಅಭಿಮಾನಿಗಳು ಕ್ರಿಯೇಟ್ ಆಗ್ತಾರೆ, ಅದು ಬೇರೆ ವಿಷಯ ಬಿಡಿ. ಆದರೆ ಆ ಟೈಮಲ್ಲಿ ಸಾರಥಿದವರಿಗೆ ಪರಮಾತ್ಮ ಡಲ್ ಆಗಿತ್ತು ಅನ್ನೋದನ್ನು ನಾವಿಲ್ಲಿ ಒಪ್ಕೊಳ್ಳೇಬೇಕು. ನಂತರ ಅವರ ಓಮ್ ಬ್ಯಾನರ್ನಲ್ಲೇ ಬಂದಂತಹ ಅಣ್ಣ ಬಾಂಡ್, ಯಾರೇ ಕೂಗಾಡಿ ಚಿತ್ರಗಳು ನಿರೀಕ್ಷೆಯ ಮಟ್ಟ ತಲುಪಲ್ಲ. ಅಣ್ಣ ಬಾಂಡ್ಗೆ ತುಂಬಾ ನಿರೀಕ್ಷೆ ಇರುತ್ತೆ, ಆದರೆ ಈ ಸಲ ಪುನೀತ್ ರಾಜ್ಕುಮಾರ್ ಹಾಗೆ ಸೂರಿ ಕಾಂಬಿನೇಷನ್ ಜಾಕಿ ಥರ ಕಮಲ್ ಮಾಡಲು ಆಗಲ್ಲ. ಮತ್ತೆ 2014ರಲ್ಲಿ ನಿನ್ನಿಂದಲೇ ಅಂತ ಒಂದು ಸಿನಿಮಾನ ಮಾಡ್ತಾರೆ, ಅದು ಕಂಪ್ಲೀಟಾಗಿ ನೆಲ ಕಚ್ಚಿಬಿಡುತ್ತೆ. ನಾನು ಆವಾಗಲೇ ಹೇಳಿದೆ, ಪುನೀತ್ ರಾಜ್ಕುಮಾರ್ ಅವರ ಮೂವಿ ಲೀಸ್ಟಲ್ಲೇ ಫ್ಲಾಪ್ ಸಿನಿಮಾ ಅಂತ ಏನಾದರೂ ಇದ್ದರೆ ಅದು ನಿನ್ನಿಂದಲೇ ಮಾತ್ರ ಅಂತ. ನಿನ್ನಿಂದಲೇ ಫ್ಲಾಪ್ ಆದ ಬಳಿಕ ಪುನೀತ್ ರಾಜ್ಕುಮಾರ್ ಅವರ ಕೈಯಲ್ಲಿ ಯಾವುದೇ ಸಿನಿಮಾ ಇರದ ಕಾರಣ ಪುನೀತ್ ರಾಜ್ಕುಮಾರ್ ಅವರು ಇಂಡಸ್ಟ್ರಿಯಿಂದ ಕಂಪ್ಲೀಟಾಗಿ ದೂರ ಉಳಿದಿದ್ದಾರೆ ಅಂತ ಗಾಂಧಿನಗರದಲ್ಲಿ ಮಾತುಕತೆಗಳು ಶುರುವಾಗಿರುತ್ತೆ. ಆಗ ತೆಲುಗಿನ ದೂಕುಡು ಚಿತ್ರವನ್ನು ಕನ್ನಡದಲ್ಲಿ ರೀಮೇಕ್ ಮಾಡುವುದಾಗಿ ಪುನೀತ್ ರಾಜ್ಕುಮಾರ್ ಅವರು ಒಪ್ಕೊಳ್ತಾರೆ. ಈ ಚಿತ್ರಕ್ಕೆ ಟೈಟಲ್ ವಿಚಾರದಲ್ಲಿ ಹಲವಾರು ಗೊಂದಲಗಳು ಸೃಷ್ಟಿಯಾಗುತ್ತೆ. ಮೊದಲಿಗೆ ರಾಜ್ಕುಮಾರ್ ಅಂತ ಹೇಳಿ ಸಿನಿಮಾ ಶೂಟಿಂಗ್ ಶುರು ಮಾಡ್ತಾರೆ, ನಂತರ ಅದು ಅಸ್ವಸ್ಥಾಮ ಆಗುತ್ತೆ. ಆಮೇಲೆ ಪವರ್ ಅಂತ ಹೇಳ್ತಾರೆ. ಪವರ್ ಅನ್ನೋ ಟೈಟಲ್ ಮೊದಲೇ ರಿಜಿಸ್ಟರ್ ಆಗಿದ್ದ ಕಾರಣ ಪವರ್ ಸ್ಟಾರ್ ಅಂತ ಹೇಳಿ ಸಿನಿಮಾನ ರಿಲೀಸ್ ಮಾಡ್ತಾರೆ. ಪವರ್ ಪಕ್ಕದಲ್ಲಿ 3 ಸ್ಟಾರ್ಗಳನ್ನು ಇಟ್ಟು ಸಿನಿಮಾನ ರಿಲೀಸ್ ಮಾಡ್ತಾರೆ. ಸಿನಿಮಾ ರಿಲೀಸ್ ಆಗಿ ಬ್ಲಾಕ್ ಬಾಸ್ಟರ್ ಆಗುತ್ತೆ. ಪುನೀತ್ ರಾಜ್ಕುಮಾರ್ ಅವರ ರಿಸ್ಕಿ ಡ್ಯಾನ್ಸ್, ರಿಸ್ಕಿ ಸ್ಟ್ರೆಂತ್ಗೆ ಫ್ಯಾನ್ಸ್ಗಳು ಫಿದಾ ಆಗಿರ್ತಾರೆ. ಸಿನಿಮಾದಲ್ಲಿ ಕಾಮಿಡಿ, ಆ್ಯಕ್ಷನ್, ಡ್ಯಾನ್ಸ್, ಎಮೋಷನ್ ಎಲ್ಲ ಅತ್ಯದ್ಭುತವಾಗಿ ಮೂಡಿ ಬಂದಿರುತ್ತೆ. ಈ ಕಾರಣಕ್ಕಾಗಿ ಪವರ್ ಸ್ಟಾರ್ ಸಿನಿಮಾ ರಿಲೀಸ್ ಆದ ಮೊದಲನೇ ವಾರನೇ 8 ಕೋಟಿ ಗಳಿಕೆ ಕಂಡು ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡುತ್ತೆ. ಇಲ್ಲಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿ ಮುನ್ನುಗ್ತಾರೆ. ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಇವರು 2003ರಲ್ಲಿ ಕುಮಾರಸ್ವಾಮಿ ಅವರ ಚೆನ್ನಾಂಬಿಕಾ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾದ ಚಂದ್ರಚಕೋರಿ ಚಿತ್ರದಿಂದ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಬರೀ ಲವ್ ಸ್ಟೋರಿ ಸಿನಿಮಾಗಳನ್ನು ಮಾಡ್ಕೊಂಡೇ ಬರ್ತಾರೆ. ಕಂಠಿ, ಪ್ರೀತಿಗಾಗಿ, ಯಶವಂತ್ ಹೀಗೆ. ಚಂದ್ರಚಕೋರಿ ಆದ ನಂತರ ಬಂದಂತಹ ಸಿನಿಮಾಗಳು ಯಾವುದೋ ಅಷ್ಟೇನೋ ಹಿಟ್ ಆಗಿರಲ್ಲ. ಬರೀ ಕ್ಲಾಸ್ ಸಿನಿಮಾಗಳಿಗೆ ಮಾತ್ರ ಸೀಮಿತವಾಗಿದ್ದ ಶ್ರೀ ಮುರಳಿಯವರಲ್ಲಿ ನಟ ರಾಕ್ಷಸನಿದ್ದಾನೆ ಅನ್ನೋದನ್ನು ನಮಗೆ ತೋರಿಸ್ಕೊಟ್ಟಿದ್ದು ಅಂದರೆ 2014ರಲ್ಲಿ ಬಂದ ಉಗ್ರಂನಿಂದ. ಪ್ರಶಾಂತ್ ನೀಲ್ ಮೊದಲ ನಿರ್ದೇಶನದ ಉಗ್ರಂನಿಂದ ಇವರು ರೋರಿಂಗ್ ಸ್ಟಾರ್ ಎಂದೇ ಖ್ಯಾತಿ ಗಳಿಸ್ತಾರೆ. ಪ್ರಶಾಂತ್ ನೀಲ್ ಹಾಗೂ ಶ್ರೀ ಮುರಳಿರವರು ಸಂಬಂಧದಲ್ಲಿ ಭಾವ ಬಾಮೈದರಾಗ್ತಾರೆ. ಪ್ರಶಾಂತ್ ನೀಲ್ ತಮ್ಮ ಟ್ಯಾಲೆಂಟನ್ನು ಪರಿಚಯಿಸುವುದಕ್ಕೆ ನೋಡ್ತಾ ಇರ್ತಾರೆ. ಆವಾಗ ಶ್ರೀ ಮುರಳಿ ಅವರನ್ನು ಹಾಕ್ಕೊಂಡು ಉಗ್ರಂ ಮಾಡ್ತಾರೆ. ಆದರೆ ಸಿನಿಮಾ ರಿಲೀಸ್ ಮಾಡಲು ಯಾವುದೇ ಡಿಸ್ಟ್ರಿಬ್ಯೂಟರ್ ಮುಂದೆ ಬರಲ್ಲ. ಯಾಕೆಂದರೆ ಶ್ರೀ ಮುರಳಿ ಅವರ ಸಿನಿಮಾಗೆ ಬೇಡಿಕೆ ಇರಲ್ಲ, ಪ್ರಶಾಂತ್ ನೀಲ್ ರವರು ಹೊಸಬರು. ಹೀಗೆ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ. ಆಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಉಗ್ರಂ ಸಿನಿಮಾವನ್ನು ರಿಲೀಸ್ ಮಾಡಲು ಮುಂದೆ ಬರ್ತಾರೆ. ಆಗ ನಡೆದಿದ್ದೆಲ್ಲ ಇತಿಹಾಸನೇ ಬಿಡಿ. ಉಗ್ರಂ ಮೊದಲ ದಿನ ಸಾಧಾರಣ ಪ್ರತಿಕ್ರಿಯೆ ಕಾಣುತ್ತೆ. ನಂತರ ಮೌತ್ ಪಬ್ಲಿಸಿಟಿಯಿಂದ ಸಿನಿಮಾ ಸ್ಪ್ರೆಡ್ ಆಗುತ್ತೆ. ಶ್ರೀ ಮುರಳಿ ಅವರ ಅಭಿನಯ, ಪ್ರಶಾಂತ್ ನೀಲ್ ರವರ ಸ್ಟೋರಿ ಟೆಲ್ಲಿಂಗ್, ಸಿನಿಮಾ ಕ್ವಾಲಿಟಿ ಎಲ್ಲ ವರ್ಗದಲ್ಲೂ ಮೆಚ್ಚುಗೆಯ ಮಾತುಗಳನ್ನು ಕನ್ನಡಿಗರಿಂದ ಪಡೆಯುತ್ತೆ. ಸಿನಿಮಾನ ತುಂಬ ಇಷ್ಟಪಡ್ತಾರೆ ಕನ್ನಡಿಗರು ಕೂಡ. ಇಲ್ಲಿಂದ ಇವರ ಮಾರ್ಕೆಟಿಂಗ್ ಚೇಂಜ್ ಆಗುತ್ತೆ. ನಂತರ ರಥಾವರ, ಮಫ್ತಿಯಂತಹ ಚಿತ್ರಗಳಿಗೆ ಉಗ್ರಂ ಸ್ಫೂರ್ತಿಯಾಗುತ್ತೆ. ಇಲ್ಲಿಂದ ಶ್ರೀ ಮುರಳಿರವರು ಮಾಸ್ ಇಮೇಜ್ ಪಡೆಯುವುದರ ಜೊತೆಗೆ ಅಭಿಮಾನಿಗಳನ್ನು ಕೂಡ ಪಡ್ಕೊಳ್ತಾರೆ. ದುನಿಯಾ ವಿಜಯ್ ಇವರ ಸಿನಿ ಜರ್ನಿಯಲ್ಲಿ ಇವರು ಮಾಡಿದಂತಹ ಸಾಧನೆಗಳು ಮುಂದೆ ಇಂಡಸ್ಟ್ರಿಗೆ ಬರೋರಿಗೆಲ್ಲ ಸ್ಫೂರ್ತಿ ಅನ್ನಬಹುದು. ದುನಿಯಾದಿಂದ ಹೀರೋ ಪಯಣ ಶುರು ಮಾಡಿದ ಇವರು ತಮ್ಮ 6 ಪ್ಯಾಕ್ ಬಾಡಿಯಿಂದಾನೇ ಮಾಸ್ ಹೀರೋ ಆಗಿ ಬೆಳೀತಾರೆ. ಜಂಗ್ಲಿ, ಜಾನಿ ಮೇರಾ ನಾಮ್, ಪ್ರೀತಿ ಮೇರಾ ಕಾಮ್ ಹೀಗೆ ಹಲವು ಹಿಟ್ ಚಿತ್ರಗಳನ್ನು ಕೊಡ್ತಾರೆ. ಇವರು ಎಷ್ಟೇ ಸಲ ಸೋತರು RX ಸೂರಿ, ಶಿವಾಜಿನಗರ ಅಂತಹ ಸಿನಿಮಾಗಳನ್ನು ಮಾಡಿ ಮತ್ತೆ ಗೆಲ್ತಾರೆ. ಮುಂದೆ ವೈಯಕ್ತಿಕ ಜೀವನದಲ್ಲಿ ಕಾಂಟ್ರವರ್ಸಿಗಳಿಗೆ ಸಿಲ್ಕೊಳ್ತಾರೆ. ಹಲವು ಟೀಕೆಗಳಿಗೂ ಕೂಡ ಗುರಿಯಾಗ್ತಾರೆ. ಇದೇ ಟೈಮಲ್ಲಿ ಮಾಸ್ತಿಗುಡಿಯಂತಹ ಸಿನಿಮಾ ಮಾಡಿ ಶೂಟಿಂಗ್ ಸಮಯದಲ್ಲಿ ನಡೆದಂತಹ ಒಂದು ದುರ್ಘಟನೆಯಿಂದ ಇಂಡಸ್ಟ್ರಿವರಿಗೆ ಕೆಟ್ಟ ಹೆಸರು ಬರುತ್ತೆ. ಆಗ ಕಂಪ್ಲೀಟ್ ಆಗಿ ಅವಕಾಶಗಳೇ ಇಲ್ಲದಂತೆ ದುನಿಯಾ ವಿಜಯರವರು ಖಾಲಿ ಕೂರುವಂತಹ ಸಂದರ್ಭ ಬರುತ್ತೆ. ಇನ್ನೇನು ವಿಜಯರವರ ಕೆರಿಯರ್ ಮುಗಿದೋಯ್ತು ಅಂತ ಗಾಂಧಿನಗರದಲ್ಲಿ ಮಾತುಗಳು ಕೂಡ ಶುರುವಾಗಿರುತ್ತೆ. ಆಗ ಒಂದು ಲಾಂಗ್ ಗ್ಯಾಪ್ ತಗೊಂಡಂತಹ ಇವರು ತಾನೇ ಒಂದು ಕಥೆ ರೆಡಿ ಮಾಡಿ ಡೈರೆಕ್ಷನ್ ಕೂಡ ಅವರೇ ಮಾಡ್ತಾರೆ. ಅದೇ ಸಲಗ. ಸಲಗ ಸಿನಿಮಾ 2027ರಲ್ಲಿ ರಿಲೀಸ್ ಆಗಿ ದುನಿಯಾ ವಿಜಯರವರಿಗೆ ಹೊಸ ಲೈಫ್ ಕೊಡುತ್ತೆ. ಅವರ ಸ್ಟಾರ್ ಇಮೇಜನ್ನು ಮತ್ತೆ ತಂದು ಕೊಡುತ್ತೆ. ಈ ಸಲ ಹೀರೋ ಜೊತೆಗೆ ಡೈರೆಕ್ಟರ್ ಆಗಿಯೂ ಕೂಡ ಗೆಲ್ತಾರೆ. ನಂತರ ಭೀಮಾ ಅಂತಹ ಸಿನಿಮಾ ಮಾಡಿ ಮತ್ತೆ ಬ್ಲಾಕ್ ಬಾಸ್ಟರ್ ಕೊಡ್ತಾರೆ. ಈಗ ಸ್ಟಾರ್ ನಟರ ಪೈಕಿ ದುನಿಯಾ ವಿಜಯರವರು ಕೂಡ ಒಬ್ಬರಾಗಿದ್ದಾರೆ.
ನೋಡೋಲ್ಲ ಗೆಳೆಯರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನು ನಿಮಗೆ ಯಾವ ಹೀರೋ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.